ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ನಮ್ಮ ದೈನಂದಿನ ಆಹಾರದಲ್ಲಿ ಜೋಳದ ಆಹಾರವನ್ನು ಸೇವಿಸುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್: ಎ ಸಕ್ಕರೆ ನಿಯಂತ್ರಣ, ಬಿ ಕೊಲೆಸ್ಟ್ರಾಲ್ ನಿಯಂತ್ರಣ, ಸಿ ಮೆದುಳಿಗೆ ಉತ್ತಮ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಜೋಳದಲ್ಲಿರುವ ಹೊಟ್ಟು ಟ್ಯಾನಿನ್ನಲ್ಲಿ ಸಮೃದ್ಧವಾಗಿದೆ. ಇದು ದೇಹದಲ್ಲಿ ಸಕ್ಕರೆ ಮತ್ತು ಪಿಷ್ಟದ ಹೀರಿಕೊಳ್ಳುವಿಕೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ಕಿಣ್ವಗಳನ್ನು ಸ್ರವಿಸುತ್ತದೆ. ಪರಿಣಾಮವಾಗಿ ಮಧುಮೇಹ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ. ಇದು ರಕ್ತ ಪ್ಲಾಸ್ಮಾ ಮತ್ತು ಯಕೃತ್ತಿನಲ್ಲಿ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಹಿಟ್ಟಿನಲ್ಲಿರುವ ಉತ್ಕರ್ಷಣ ನಿರೋಧಕಗಳು, ವಿಟಮಿನ್ಗಳು ಇ ಮತ್ತು ಬಿ ಮತ್ತು ಖನಿಜಗಳು, ಕಬ್ಬಿಣ ಮತ್ತು ಮೆಗ್ನೀಷಿಯಂ ರಕ್ತದ ಹರಿವು ಮತ್ತು ಪರಿಚಲನೆಯನ್ನು ಸುಧಾರಿಸುವಲ್ಲಿ ಸಹಾಯ ಮಾಡುವುದರಿಂದ ಹೃದಯಕ್ಕೆ ಉತ್ತಮವಾಗಿದೆ. ಜೋಳದ ಹಿಟ್ಟಿನಲ್ಲಿರುವ ಪಿಷ್ಟವು ಕರುಳಿನಲ್ಲಿ ಬಹಳ ನಿಧಾನವಾಗಿ ಹೀರಲ್ಪಡುತ್ತದೆ. ಇದು ನಿಮ್ಮನ್ನು ಹೆಚ್ಚು ಸಮಯದವರೆಗೆ ತೃಪ್ತಿಪಡಿಸುತ್ತದೆ. ಇದರರ್ಥ ನಾವು ಕಡಿಮೆ ತಿನ್ನುತ್ತೇವೆ ಮತ್ತು ತೂಕ ಇಳಿಸಿಕೊಳ್ಳಲು ಪ್ರಾರಂಭಿಸುತ್ತೇವೆ. ವಿಟಮಿನ್ ಬಿ ಯ ಮತ್ತೊಂದು ರೂಪ ಎಂದು ಕರೆಯಲ್ಪಡುವ ನಿಯಾಸಿನ್ ಅನ್ನು ಹೊಂದಿದ್ದು, ಸೇವಿಸುವ ಆಹಾರವನ್ನು ಶಕ್ತಿಯನ್ನಾಗಿ ಪರಿವರ್ತಿಸಲು ಸಹಾಯ ಮಾಡುತ್ತದೆ. ಹೀಗಾಗಿ ಮೆದುಳಿನ ಕೋಶಗಳನ್ನು ಸಹ ಉತ್ತೇಜಿಸುತ್ತದೆ. ಎರಡನೇ ಪ್ರಶ್ನೆ, ಹಾಲಿನ ಕಾಫಿಯ ಬದಲು ಅರಿಶಿಣದ ಕಾಫಿ ಕುಡಿಯುವುದರಿಂದಾಗುವ ಪ್ರಯೋಜನವೇನು? ಆಪ್ಷನ್ಸ್: ಎ ಖಿನ್ನತೆ ನಿವಾರಣೆ, ಬಿ ಜೀರ್ಣಶಕ್ತಿ ಹೆಚ್ಚಳ, ಸಿ ಉಷ್ಣ ನಿಯಂತ್ರಣ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಅರಿಶಿಣದ ಸೇವನೆಯು ಪಿತ್ತರಸ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಅಜೀರ್ಣ ಮತ್ತು ಹೊಟ್ಟೆ ಉಬ್ಬರದಂತಹ ಜೀರ್ಣಕಾರಿ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ. ಅರಿಶಿಣದಲ್ಲಿರುವ ಕರ್ಕ್ಯುಮಿನ್ ಮೆದುಳಿನಲ್ಲಿ ಉರಿಯೂತ ಮತ್ತು ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡುವಲ್ಲಿ ಉತ್ತಮ ಪಾತ್ರ ವಹಿಸುತ್ತದೆ. ಅರಿಶಿಣದಲ್ಲಿ ಉತ್ಕರ್ಷಣ ನಿರೋಧಕಗಳು ಸಮೃದ್ಧವಾಗಿದ್ದು, ಇವು ದೇಹದಲ್ಲಿನ ಫ್ರೀ ರಾಡಿಕಲ್ಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತವೆ. ಈ ಹಳದಿ ಕಾಫಿಗೆ ಸಕ್ಕರೆ ಅಥವಾ ಯಾವುದೇ ಸಿಹಿ ಕಾರಕಗಳನ್ನು ಬಳಸಬಾರದು. ಈ ಕಾಫಿ ಕುಡಿಯಲು ಬಯಸುವವರು ರುಚಿಗಾಗಿ ಯೋಚಿಸುವ ಬದಲು ಆರೋಗ್ಯಕ್ಕೆ ಮಾತ್ರ ಆದ್ಯತೆ ನೀಡಬೇಕಾಗುತ್ತದೆ. ಮೂರನೇ ಪ್ರಶ್ನೆ, ಅಪ್ಪು ಹೆಸರಿನಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ತೆಗೆದುಕೊಂಡ ದಿಟ್ಟ ನಿರ್ಧಾರ ಯಾವುದು? ಆಪ್ಷನ್ಸ್: ಎ ಆ್ಯಪ್ ಬಿಡುಗಡೆ, ಬಿ ಶಾಲಾ ಆರಂಭ, ಸಿ ಕಣ್ಣಿನ ಆಸ್ಪತ್ರೆ, ಡಿ ಅನಾಥಾಶ್ರಮ. ಸರಿಯಾದ ಉತ್ತರ ಆಪ್ಷನ್ ಎ ಆ್ಯಪ್ ಬಿಡುಗಡೆ. ಇದೇ ಮೊಟ್ಟ ಮೊದಲ ಬಾರಿಗೆ ಅಪ್ಪು ಹೆಸರಿನಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು PRK ಸ್ಟಾರ್ ಫ್ಯಾಂಡಮ್ ಆ್ಯಪ್ ಅನ್ನು ಜಾರಿಗೆ ತರುತ್ತಿದ್ದಾರೆ. ಈ PRK ಸ್ಟಾರ್ ಫ್ಯಾಂಡಮ್ ಆ್ಯಪ್ನಲ್ಲಿ ಅಪ್ಪು ಅವರಿಗೆ ಸಂಬಂಧಪಟ್ಟ ಎಲ್ಲ ವಿವರಗಳು ದೊರಕಲಿವೆ. ಅಪ್ಪು ಅವರ ಸಿನಿಮಾ, ಸಾಂಗ್ಸ್, ಡ್ಯಾನ್ಸ್, ಭಾಷಣ ಸೇರಿದಂತೆ ಸಾಕಷ್ಟು ಅಂಶಗಳನ್ನು ಒಳಗೊಂಡಿರುತ್ತದೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟು ಹಬ್ಬದ ನಿಮಿತ್ತ ಈ ಹೊಸ ಆ್ಯಪ್ ಅನ್ನು ಜಾರಿಗೆ ತರುತ್ತಿದ್ದಾರೆ. ನಾಲ್ಕನೇ ಪ್ರಶ್ನೆ, ತೂಕ ಇಳಿಕೆಯಲ್ಲಿ ಅತ್ಯಂತ ಪರಿಣಾಮಕಾರಿಯಾದ ಹಣ್ಣು ಯಾವುದು? ಆಪ್ಷನ್ಸ್: ಎ ಬಾಳೆಹಣ್ಣು, ಬಿ ದಾಳಿಂಬೆ, ಸಿ ಸೇಬು, ಡಿ ಅನಾನಸ್. ಸರಿಯಾದ ಉತ್ತರ ಆಪ್ಷನ್ ಬಿ ದಾಳಿಂಬೆ. ದಾಳಿಂಬೆ ಪೋಷಕಾಂಶಗಳ ಶಕ್ತಿ ಕೇಂದ್ರವಾಗಿದೆ. ಉತ್ತಮ ಆರೋಗ್ಯಕ್ಕೆ ಬೇಕಾದ ಸಾಕಷ್ಟು ಅಗತ್ಯ ಪೋಷಕಾಂಶಗಳನ್ನು ಈ ರುಚಿಕರ ಹಣ್ಣಿನಿಂದ ಪಡೆಯಬಹುದು. ಹೀಗಾಗಿ ದಾಳಿಂಬೆಯನ್ನು ನಿತ್ಯದ ಆಹಾರದಲ್ಲಿ ಸೇವಿಸುವುದರಿಂದ ಸಾಕಷ್ಟು ಪ್ರಯೋಜನಗಳಿವೆ. ದಾಳಿಂಬೆ ಹಣ್ಣಿನಲ್ಲಿ ಕಂಡುಬರುವ ಸಾಕಷ್ಟು ಪೋಷಕಾಂಶಗಳು ತೂಕ ಇಳಿಕೆಗೂ ಸಹಾಯ ಮಾಡುತ್ತವೆ. ದಾಳಿಂಬೆ ರಸವು ಕೊಬ್ಬನ್ನು ಕಡಿಮೆ ಮಾಡಲು ಪರಿಣಾಮಕಾರಿ ಎಂದು ಸಂಶೋಧನೆಗಳು ಹೇಳುತ್ತವೆ. ಇದರಲ್ಲಿ ಹೆಚ್ಚಿನ ಮಟ್ಟದ ಆಂಥೋಸಯಾನಿನ್ಗಳು, ಟ್ಯಾನಿನ್ಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳಿದ್ದು, ಇವೆಲ್ಲ ಹೆಚ್ಚಿನ ಕೊಬ್ಬನ್ನು ಕರಗಿಸುತ್ತವೆ. ದಾಳಿಂಬೆಯಲ್ಲಿ ಅಧಿಕ ಪ್ರಮಾಣದ ಫೈಬರ್ ಅಂಶವಿರುವ ಕಾರಣ ಹೊಟ್ಟೆಯ ಹಸಿವು ಬೇಗನೆ ಆಗುವುದಿಲ್ಲ. ಇದು ತಿನ್ನುವ ಬಯಕೆಯನ್ನು ಕಡಿಮೆ ಮಾಡುತ್ತದೆ. ದಾಳಿಂಬೆಯಲ್ಲಿನ ಆಂಟಿ ಆಕ್ಸಿಡೆಂಟ್ಗಳು ಚಯಾಪಚಯವನ್ನು ವೇಗಗೊಳಿಸುತ್ತವೆ. ಇದರಿಂದ ತಿಂದ ಆಹಾರ ಸರಿಯಾಗಿ ಜೀರ್ಣವಾಗಿ ಕೊಬ್ಬು ಶೇಖರಣೆಯಾಗುವುದಿಲ್ಲ. ಇನ್ನು ನಿದ್ದೆ ಕೆಡುವುದರಿಂದ ಸಹ ತೂಕ ಏರಿಕೆಯಾಗಬಹುದು. ದಾಳಿಂಬೆಯಲ್ಲಿನ ತಂಪಾದ ಗುಣಗಳು ನಿದ್ದೆಗೆ ಸಹಾಯಕವಾಗಿದೆ. ಐದನೇ ಪ್ರಶ್ನೆ, ಭಾರತದಲ್ಲಿಯೇ ಅತಿ ಹೆಚ್ಚು ಆದಾಯ ಗಳಿಸುವ ಟ್ರೈನ್ಗಳು ಯಾವುವು? ಆಪ್ಷನ್ಸ್: ಎ ಶತಾಬ್ದಿ, ಬಿ ವಂದೇ ಭಾರತ್, ಸಿ ರಾಜಧಾನಿ ಎಕ್ಸ್ಪ್ರೆಸ್, ಡಿ ಡ್ರೈವ್ ಸ್ಪಾರ್ಕ್ ಅಭಿಪ್ರಾಯ್. ಸರಿಯಾದ ಉತ್ತರ ಆಪ್ಷನ್ ಸಿ ರಾಜಧಾನಿ ಎಕ್ಸ್ಪ್ರೆಸ್.
ಬೆಂಗಳೂರು ರಾಜಧಾನಿ ಎಕ್ಸ್‌ಪ್ರೆಸ್ ಟ್ರೈನ್ ಸಂಖ್ಯೆ 22692 ಹಜರತ್ ನಿಜಾಮುದ್ದೀನ್‌ನಿಂದ ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್‌ವರೆಗೂ ಇದು ಪ್ರಯಾಣ ಬೆಳೆಸುತ್ತದೆ. 2022ರಿಂದ 23ರ ಸಾಲಿನಲ್ಲಿ ಈ ರೈಲು ಒಟ್ಟು 5,09,510 ಜನರು ಈ ರೈಲಿನಲ್ಲಿ ಪ್ರಯಾಣ ಬೆಳೆಸಿದ್ದಾರೆ. ಈ ಒಂದು ವರ್ಷದಲ್ಲಿ ಈ ರೈಲು ಗಳಿಸಿರುವ ಆದಾಯ ಬರೋಬ್ಬರಿ 176 ಕೋಟಿ 6,66,339 ರೂಪಾಯಿ. ಅತಿ ಹೆಚ್ಚು ಆದಾಯ ಗಳಿಸಿದ ನಂಬರ್ 1 ರೈಲು ಹಾಗೂ ಶ್ರೀಮಂತ ರೈಲು ಎಂಬ ಹೆಸರನ್ನು ರಾಜಧಾನಿ ಎಕ್ಸ್‌ಪ್ರೆಸ್ ಪಡೆದುಕೊಂಡಿದೆ. 6ನೇ ಪ್ರಶ್ನೆ, ಕರ್ಬೂಜ ಜ್ಯೂಸನ್ನು ಕುಡಿಯುವುದರಿಂದ ಯಾವ ಸಮಸ್ಯೆಗಳು ಪರಿಹಾರವಾಗುತ್ತವೆ? ಆಪ್ಷನ್ಸ್ ಎ ಅಸ್ತಮಾ, ಬಿ ಬಿಪಿ, ಸಿ ಮಲಬದ್ಧತೆ, ಡಿ ಕಣ್ಣಿನ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮಲಬದ್ಧತೆ. ಕರ್ಬೂಜ ಹಣ್ಣು ತಂಪು ಗುಣವನ್ನು ಹೊಂದಿದೆ. ಇದಕ್ಕೆ ಪಿತ್ತ ಮತ್ತು ವಾತವನ್ನು ನಿಯಂತ್ರಿಸುವ ಸಾಮರ್ಥ್ಯವಿದೆ. ಇವಿಷ್ಟು ಮಾತ್ರವಲ್ಲ, ದೇಹದ ಶಕ್ತಿಯನ್ನು ಹೆಚ್ಚಿಸುವ ಸಾಮರ್ಥ್ಯವನ್ನು ಈ ಹಣ್ಣು ಹೊಂದಿದೆ. ಕರ್ಬೂಜ ಮೂತ್ರವನ್ನು ಹೆಚ್ಚಿಸುವ ಗುಣದ ಜೊತೆಗೆ ಮೂತ್ರಕೋಶದಲ್ಲಿ ಕಾಣಿಸುವ ಕಲ್ಲನ್ನು ಹೋಗಲಾಡಿಸುವ ಗುಣವನ್ನು ಹೊಂದಿದೆ. ಮತ್ತೊಂದು ವಿಚಾರವೆಂದರೆ ಇದು ಕರುಳನ್ನು ಸಹ ಸ್ವಚ್ಛ ಮಾಡುತ್ತದೆ. ಮಲವಿಸರ್ಜನೆಗೂ ಇದು ಸಹಾಯಕಾರಿ. ಕರ್ಬೂಜ ಹಣ್ಣಿನಲ್ಲಿ ನಾನಾ ಗುಣವಿದ್ದು ಕೆಲವರಿಗೆ ಮಲವಿಸರ್ಜನೆಯಾಗಲು ವೈದ್ಯರು ಈ ಹಣ್ಣನ್ನು ಸೇವಿಸಲು ಹೇಳುತ್ತಾರೆ. ಇದಲ್ಲದೆ ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸುವ ಸಾಮರ್ಥ್ಯ ಇದಕ್ಕಿದೆ. ಹೃದಯ ಸಂಬಂಧ ಕಾಯಿಲೆಯನ್ನು ನಿಯಂತ್ರಿಸುವ ಗುಣ, ಅಧಿಕ ರಕ್ತದೊತ್ತಡ ನಿಯಂತ್ರಿಸುವ ಶಕ್ತಿ ಹಾಗೂ ಉರಿ ಬೇಸಿಗೆಯಲ್ಲಿ ದೇಹದಲ್ಲಿನ ನೀರಿನ ಅಂಶ ಹೆಚ್ಚಿಸಲು ಕರ್ಬೂಜ ಜ್ಯೂಸ್ ಕುಡಿಯುವುದು ಉತ್ತಮ ಪರಿಹಾರವಾಗಿದೆ. 7ನೇ ಪ್ರಶ್ನೆ, ವಿಶ್ವದ 6 ಅದ್ಭುತ ಹಿಮ್ಮುಖ ಜಲಪಾತಗಳಲ್ಲಿ ಭಾರತದ ಜಲಪಾತಗಳು ಯಾವುವು? ಆಪ್ಷನ್ಸ್ ಎ ನಾನೆ ಘಾಟ್, ಬಿ ಅಂಬೋಲಿ, ಸಿ ಸ್ಮೋಕ್, ಡಿ ಕಿಂಡರ್ ಫಾಲ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಕೆಲವು ಜಲಪಾತಗಳು ನೇರವಾಗಿ ಕೆಳಗೆ ಬೀಳುವುದಿಲ್ಲ. ಬಲವಾದ ಗಾಳಿಯು ನೀರನ್ನು ಹಿಂದಕ್ಕೆ ತಳ್ಳಬಹುದು. ಇದರಿಂದಾಗಿ ಅವು ಹಿಮ್ಮುಖವಾಗಿ ಹರಿಯುತ್ತವೆ. ಮಳೆಗಾಲದಲ್ಲಿ ಬಲವಾದ ಗಾಳಿಯು ನೀರನ್ನು ಹಿಂದಕ್ಕೆ ತಳ್ಳುತ್ತದೆ. ಇದರಿಂದಾಗಿ ಜಲಪಾತವು ಹಿಮ್ಮುಖವಾಗಿ ಹರಿಯುತ್ತದೆ. ಮತ್ತು ಅಂಬೋಲಿ ಪ್ರಬಲ ಮಾನ್ಸೂನ್ ಮಾರುತಗಳನ್ನು ಅನುಭವಿಸುತ್ತದೆ. ಇದು ಜಲಪಾತದ ನೀರನ್ನು ಬೀಳಲು ಬಿಡದೆ ಮೇಲಕ್ಕೆ ಎತ್ತಿರುವಂತೆ ಕಾಣುತ್ತದೆ. 8ನೇ ಪ್ರಶ್ನೆ, ಬಿಸಿ ನೀರಿನಿಂದ ಸ್ನಾನ ಮಾಡುವುದರಿಂದ ಯಾವ ರೋಗ ದೂರಾಗುತ್ತದೆ? ಆಪ್ಷನ್ಸ್ ಎ ಪಾರ್ಶ್ವವಾಯು, ಬಿ ಹೃದ್ರೋಗ, ಸಿ ಮೂಳೆ ಕ್ಯಾನ್ಸರ್, ಡಿ ಬಿಪಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಬಿಸಿ ನೀರಿನಿಂದ ಸ್ನಾನ ಮಾಡಿದರೆ ಎಷ್ಟು ಅನಾನುಕೂಲಗಳಿವೆಯೋ ಅಷ್ಟೇ ಉಪಯೋಗಗಳು ಇವೆ. ನೀವು ದಿನವೂ ಬಿಸಿ ನೀರಿನಿಂದ ಸ್ನಾನ ಮಾಡುವುದರಿಂದ ಹೃದಯದ ತೊಂದರೆ ಮತ್ತು ಪಾರ್ಶ್ವವಾಯುವಿನ ಸಮಸ್ಯೆ ಕಡಿಮೆಯಾಗುತ್ತದೆ. ಪ್ರತಿದಿನ ಬಿಸಿ ನೀರಿನ ಸ್ನಾನ ಮಾಡುವ ಜನರಲ್ಲಿ ಆರೋಗ್ಯ ಸಮಸ್ಯೆಗಳು ತುಂಬಾ ಕಡಿಮೆ ಎಂದು ಅಧ್ಯಯನವೊಂದು ತಿಳಿಸಿದೆ. ದಿನವೂ ಉಗುರು ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡುವುದರಿಂದ ಮೈಕೈ ನೋವು ದೂರವಾಗಿ ನಿದ್ರೆ ಚೆನ್ನಾಗಿ ಬರುತ್ತದೆ. 9ನೇ ಪ್ರಶ್ನೆ, ಯಾವ ರೀತಿ ಮಲಗುವುದರಿಂದ ಹೃದಯಾಘಾತದ ಅಪಾಯ ಹೆಚ್ಚಾಗಿರುತ್ತದೆ? ಆಪ್ಷನ್ಸ್ ಎ ನೆಲದ ಮೇಲೆ, ಬಿ ಬಾಯಿ ತೆರೆದು, ಸಿ ಹೊಟ್ಟೆಯ ಮೇಲೆ, ಡಿ ಎಸಿ ಹಾಕಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬಾಯಿ ತೆರೆದು. ಬಾಯಿ ತೆರೆದು ಮಲಗುವ ಜನರಿಗೆ ಹೃದಯಾಘಾತದ ಅಪಾಯ ಹೆಚ್ಚು. ನೀವು ನಿಮ್ಮ ಮೂಗಿನ ಮೂಲಕ ಉಸಿರಾಡುವ ಬದಲು ನಿಮ್ಮ ಬಾಯಿಯ ಮೂಲಕ ಉಸಿರಾಡಿದರೆ ನಿಮ್ಮ ದೇಹಕ್ಕೆ ಸಾಕಷ್ಟು ಆಮ್ಲಜನಕ ಸಿಗುವುದಿಲ್ಲ. ಇದು ಅಪಧಮನಿಗಳಲ್ಲಿ ರಕ್ತದ ಹರಿವಿನ ಮೇಲೆ ಪರಿಣಾಮ ಬೀರುತ್ತದೆ. ಹೃದಯದ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. 10ನೇ ಪ್ರಶ್ನೆ, ಹಂಪಿಯಲ್ಲಿರುವ ವಿರೂಪಾಕ್ಷ ಮಂದಿರವನ್ನು ನಿರ್ಮಿಸಿದ ಮಹಿಳೆ ಯಾರು? ಆಪ್ಷನ್ಸ್ ಎ ಮೋಹಿನಿಬಾಯಿ, ಬಿ ನೂರ್ಜಹಾನ್, ಸಿ ಲೋಕಮಹಾದೇವಿ, ಡಿ ಉದಯಮತಿ. ಸರಿಯಾದ ಉತ್ತರ ಆಪ್ಷನ್ ಸಿ ಲೋಕಮಹಾದೇವಿ. ನಮ್ಮದೇ ರಾಜ್ಯದಲ್ಲಿರುವ ಹಂಪಿಯ ವಿರೂಪಾಕ್ಷ ಮಂದಿರವನ್ನು ಕೂಡ ನಮ್ಮದೇ ಭಾರತದ ನಾರಿ ಸ್ಥಾಪಿಸಿದ್ದು. 740ನೇ ಇಸ್ವಿಯಲ್ಲಿ ರಾಣಿ ಲೋಕಮಹಾದೇವಿ ತನ್ನ ತಂದೆ ದ್ವಿತೀಯ ವಿಕ್ರಮಾದಿತ್ಯನು ಪಲ್ಲವರ ವಿರುದ್ಧ ವಿಜಯ ಸಾಧಿಸಿದ ನೆನಪಿಗಾಗಿ ಹಂಪಿಯಲ್ಲಿ ಈ ವಿರೂಪಾಕ್ಷ ಮಂದಿರ ನಿರ್ಮಾಣವಾಯಿತು. ಈ ಮಂದಿರದ ಭವ್ಯತೆಯನ್ನು ನೋಡಲು ಈಗಲೂ ಕೂಡ ದೇಶ ವಿದೇಶಗಳಿಂದ ಜನರು ಹರಿದು ಬರುತ್ತಾರೆ. ವಿಜಯನಗರ ಸಾಮ್ರಾಜ್ಯದ ಗುರುತುಗಳೊಂದಿಗೆ ಈ ವಿರೂಪಾಕ್ಷ ದೇವಾಲಯಕ್ಕೂ ಭೇಟಿ ನೀಡುತ್ತಾರೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.